ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿವೀಸ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಇವತ್ತಿನ ಟಾಪಿಕ್ ಬಂದು ಮಟನ್ ಕೈಮಾ ಸಾಂಬಾರ್ ಹೇಗೆ ಮಾಡೋದು ತಿಳ್ಕೊಳ್ಳೋಣ. ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಹಾಕಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಮಾಡಿಕೊಂಡು ಆಮೇಲೆ ಒಂದು ಅರ್ಧ ಟೊಮಾಟೊ ಹಾಕ್ಬಿಟ್ಟು ಫ್ರೈ ಮಾಡಿ ಖಾರ ಪುಡಿ, ಸಾಂಬಾರು ಪುಡಿ ಹಾಕಿ ನೀಟಾಗಿ ಫ್ರೈ ಮಾಡಿ ತಣ್ಣಗಾಗಕ್ಕೆ ಬಿಡಬೇಕು. ಆಮೇಲೆ ಇನ್ನೊಂದು ಜಾರಲ್ಲಿ ಖಾರದ ಪುಡಿ, ತೆಂಗಿನಕಾಯಿ, ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸಾಂಬಾರು ಸೊಪ್ಪು, ಚೂರು ಚಕ್ಕೆ ಪುಡಿ, ಆಮೇಲೆ ಎಲ್ಲ ಹಾಕಿ ಒಂದು ಮೊಟ್ಟೆ ಹಾಕಬೇಕು. ಅದಕ್ಕೆ ನೀರು ಹಾಕಬಾರ್ದು. ಮೊಟ್ಟೆ ಹಾಕಿ ರುಬ್ಕೊಬೇಕು. ರುಬ್ಕೊಂಡು ಉಪ್ಪೆಲ್ಲ ಹಾಕಿ ಅದಕ್ಕೆ ರುಬ್ಕೋಬೇಕು. ಆಮೇಲೆ ಅದನ್ನು ಒಂದು ಬಾಣಲಿಗೆ ಹಾಕ್ಕೊಂಡು ಕೈಮಾನ ಸ್ವಲ್ಪ ದಪ್ಪದಾಗಿ ಹೊಡ್ಕೋಬೇಕು ಮಿಕ್ಸಿಲಿ. ಆಮೇಲೆ ಅದನ್ನು ಕಲಸ್ಕೊಂಡು ಅದಕ್ಕೆ ಒಂಚೂರು ಕಡಲೆ ಪುಡಿ, ಒಂಚೂರು ಉಪ್ಪು ಹಾಕ್ಕೊಂಬಿಟ್ಟು ನೀಟಾಗಿ ಕಲಸ್ಕೊಂಡು ಉಂಡೆ ಮಾಡಿ ಇಟ್ಕೋಬೇಕು ಅದನ್ನು. ಆಮೇಲೆ ತಣ್ಣಗೆ ಹಾಕ್ಬಿಟ್ಟಿದ್ವಲ್ಲ ಆ ಮಸಾಲೆನ ರುಬ್ಕೋಬೇಕು. ಸರಿ, ಜಾರಿಗೆ ಹಾಕಿ ರುಬ್ಕೊಂಡು ಅದಕ್ಕೇ ತೆಂಗಿನಕಾಯಿ, ಗಸಗಸೆ, ಚಕ್ಕೆ, ಲವಂಗ, ಸಾಂಬಾರು ಸೊಪ್ಪು ಹಾಕ್ಬಿಟ್ಟು ರುಬ್ಬಬೇಕು. ಮತ್ತಿನ್ನೊಂದು ಬಾಣಲಿಗೆ ಎಣ್ಣೆ ಹಾಕಿ ಈರುಳ್ಳಿ ಹಾಕಿ ಫ್ರೈ ಮಾಡಿ ರುಬ್ಬಿದ ಮಸಾಲೆ ಹಾಕ್ಬಿಟ್ಟು ನೀಟಾಗಿ ನೀರೆಲ್ಲ ಹಾಕಿ ಕುದಿಸ್ಕೋಬೇಕು. ನೀಟಾಗಿ ಉಪ್ಪು ಹಾಕಿರ್ತೀವಿ, ನೋಡ್ಬಿಟ್ಟು ಉಪ್ಪು ಹಾಕ್ಕೋಬೇಕು. ಅದು ಕುದ್ದು ಬಂದಮೇಲೆ ಕೈಮಾ ಉಂಡೆನ ಅದರೊಳಗೆ ಹಾಕ್ಬಿಟ್ಟು ನೀಟಾಗಿ ಕುದಿಸ್ಕೋಬೇಕು. ಚೆನ್ನಾಗಿ ಬೆಂದಿದೆ. ಚೆನ್ನಾಗಿ ಬೆಂದಮೇಲೆ ಈ ಥರ ಬರುತ್ತೆ. ಬೇಕು ಅಂದರೆ ನೀವು ಆ ಉಂಡೆನ ಎಣ್ಣೆಲ್ಲೋ ಹಾಕಿ ಫ್ರೈ ಮಾಡ್ಬೋದು. ನಮಗೆ ಹಂಗೇ ಇಷ್ಟ ಅಂತ ನಾನು ಹಾಗೇ ಹಾಕಿದ್ದೀನಿ. ಸೊ ಥ್ಯಾಂಕ್ ಯು ಎವ್ರಿವನ್.